ನಿಮಗೆ ಹೇಗೆ ಬೇಕೋ ಅಂಥದ್ದನ್ನೆಲ್ಲ ನಿಮಗೆ ನಾವು ಮಾಡಿಕೊಡ್ತೇವೆ. ಆದರೆ ನೀವು ಕಾಂಗ್ರೆಸ್ನ ಜೊತೆಗೆ ಹೋದರೆ ಹಿಂದೂಗಳು ಮತ್ತು ಮುಸ್ಲಿಮರು ಬೇರೆ ಬೇರೆ ಆಗುವುದು ಅನಿವಾರ್ಯ ಅಂತ ಹೇಳ್ತಾರೆ. ಆದರೆ ಸೈಯದ್ ಅಹಮದ್ ಖಾನ್ ಅವರು ಈ ಮಾತು ಹೇಳುವುದಕ್ಕೆ ಕಾರಣ ಇದೆ. ಏನು ಕಾರಣ? ಆವಾಗಿನ ಭಾರತ ಅಂದರೆ ಇವತ್ತಿನ ಭಾರತ ಅಲ್ಲ, ದಕ್ಷಿಣ ಭಾರತ ಎಲ್ಲ ಅವರ ಕಲ್ಪನೆಯಲ್ಲೇ ಇದ್ದದಲ್ಲ. ಡೆಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ 1857ರಲ್ಲಿ ಡೆಲ್ಲಿ ಆಡಳಿತ ಯಾರ ಕೈಯಲ್ಲಿತ್ತು? ಬಹದ್ದೂರ್ ಶಾ ಜಫರ್ ಕೈಯಲ್ಲಿತ್ತು. ಬಹದ್ದೂರ್ ಶಾ ಜಫರ್ ಥರ್ಡ್ ಅವರ ಕೈಯಲ್ಲಿತ್ತು, ಮೊಘಲ್ ಕೊನೆಯ ರಾಜ. ಅದಾಗಿ 28 ವರ್ಷದಲ್ಲಿ ಇವರು ಭಾಷಣ ಮಾಡಿದ್ದು. 28 ವರ್ಷ, ಜಾಸ್ತಿ ವರ್ಷ ಆಗಲಿಲ್ಲ. ಆವಾಗ ಈಗ ಡೆಲ್ಲಿಯಲ್ಲಿರುವವರು ಯಾರು? ಬ್ರಿಟಿಷರು. ಅವರು ಹೋದಾಗ ಆಟೋಮೆಟಿಕಲಿ ಡೆಲ್ಲಿ ಯಾರ ಕೈಗೆ ಬರಬೇಕು? ಮೊಘಲರ ಕೈಗೆ ಬರಬೇಕು, ಹೌದಲ್ಲ? ಆವಾಗ ಅದು ಸಹಜ ನ್ಯಾಯ. ಅದು ಆವಾಗ ಏನು ಮತೀಯವಾದದ ದೃಷ್ಟಿಕೋನ ಅಲ್ಲ ಅಲ್ಲಿದ್ದದ್ದು, ಅದು ಸಹಜ ನ್ಯಾಯದ ದೃಷ್ಟಿಕೋನ ಇದ್ದದ್ದು. ಇದು ಕಾನ್ಸೆಪ್ಟಿನ ಬೇಸ್. ಆಮೇಲೆ ಚೌಧರಿ ರಹಮತ್ತುಲ್ಲಾ ಅಂತ ಹೇಳುವವರು 1906ರಲ್ಲಿ ಪಾಕಿಸ್ತಾನ ಅನ್ನುವ ಕಾನ್ಸೆಪ್ಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಅದು ಮುಂದುವರಿಯುತ್ತದೆ. ಆಮೇಲೆ ಮುಂದುವರಿತಾ 1940ರ ದಶಕಕ್ಕಾದಾಗ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನ ಬೇಕು ಅಂತ ಕೇಳ್ತಾರೆ. ಹಿಂದೂ ಮುಸ್ಲಿಮರು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೆ ಸರಿಯಾಗಿ ಸಾವರ್ಕರ್ ಅವರು ಕೂಡ ಗೆಳೆಯ ಜಿನ್ನಾನ ಮಾತನ್ನು ನಾನು ಅನುಮೋದಿಸ್ತೇನೆ, ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾವರ್ಕರು ಹೇಳ್ತಾರೆ. ಇಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಬಂದವರು ಗಾಂಧೀಜಿಯವರು. ಈ ಕಡೆ ಹಿಂದೂಗಳ ಕಡೆಯಿಂದಲೂ ಹೇಳಲಿಲ್ಲ, ಆ ಕಡೆ ಮುಸ್ಲಿಮರ ಕಡೆಯಿಂದಲೂ ಹೇಳಲಿಲ್ಲ. ಮಹಾತ್ಮ ಗಾಂಧಿಯವರು ಮಾತ್ರ ಹಿಂದೂ ಮುಸ್ಲಿಮರೆಲ್ಲರೂ ಒಟ್ಟಾಗಿ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು ಅನ್ನೋ ಕಲ್ಪನೆಯನ್ನು ಇಟ್ಕೊಂಡಿದ್ದವರು. ಅವರು ಒಂದು ಮಾತು ಹೇಳ್ತಾರೆ, ವಿಭಜನೆಯ ಸನ್ನಿವೇಶ ಬಂದಾಗ ಅದು ಅವರ ಒಂದು ಪ್ರಯತ್ನ. ಏನಂದ್ರೆ, ಒಂದು ವೇಳೆ ಧನವನ್ನು, ಹಿರೀಕರಿಂದ ಬಂದ ಧನವನ್ನು ತಮ್ಮ ತುಂಡು ಮಾಡಿ ಆದ್ರೂ ನನಗೆ ಕೊಡಬೇಕು ಅಂತ ಹೇಳಿ ಹೇಳುವುದಾದ್ರೆ, ತುಂಡು ಮಾಡುವುದು ಬೇಡ, ಇಡೀ ಅವನಿಗೆ ಕೊಟ್ಟುಬಿಡು ಅಂತ ಹೇಳ್ತಾರೆ. ಗಾಂಧಿ ಮಾಡಿದ ಒಂದು ಪ್ರಯತ್ನ ಏನು ಅಂತ ಹೇಳಿದ್ರೆ, ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೇನೆ ಪ್ರಧಾನಮಂತ್ರಿ ಹುದ್ದೆಯನ್ನು ಆಫರ್ ಮಾಡ್ತಾರೆ. ನೀವೇ ಪ್ರಧಾನಮಂತ್ರಿಯಾಗಿ, ಮುಸ್ಲಿಮರೇ ಪ್ರಧಾನಮಂತ್ರಿ ಆಗಲಿ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ಆಫರ್. ಆದರೆ ಅದನ್ನು ಜವಾಹರ್ಲಾಲ್ ನೆಹರು ಅವರು ಒಪ್ಪುವುದಿಲ್ಲ. ನೆಹರು ಅವರೇ ಅದನ್ನು ಬೇಡ ಅಂತ ಹೇಳುವಂತ ಕೆಲಸವನ್ನು ಮಾಡಿದ್ರು. ಈಗ ಅದು ಸರಿಯೋ ತಪ್ಪೋ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಿಯೋ ತಪ್ಪ ಅಂತ ಹೇಳಿದ್ರೆ ನಾನು ಆ ವಿಷಯದಲ್ಲಿ ಗಾಂಧೀಜಿಯವರ ಪರವಾಗಿಲ್ಲ, ನೆಹರು ಅವರ ಪರವಾಗಿಯೇ ಇದ್ದೇನೆ ವೈಯಕ್ತಿಕವಾಗಿ. ಯಾಕೆ ಅಂದರೆ ಅದು ಒಂದು ಸಮುದಾಯದವರು ಮಾತ್ರವೇ ಪ್ರಧಾನಮಂತ್ರಿಯಾಗಿ ಶಾಶ್ವತವಾಗಿ ಇದ್ದು ದೇಶವನ್ನು ಒಟ್ಟಾಗಿ ಉಳಿಸಿಕೊಳ್ಳುವ ಅಂತ ಹೇಳಿದ್ರೆ ಅದು ಪ್ರಾಕ್ಟಿಕಲಿ ವರ್ಕೌಟ್ ಆಗುವಂತಹದ್ದಲ್ಲ. ನೆಹರು ಅವರ ನಿರ್ಧಾರವೇ ಸರಿಯದು. ಆದರೆ ಗಾಂಧೀಜಿಯವರ ಪ್ರಯತ್ನ ಹೌದು, ದೇಶ ವಿಭಜನೆ ಆಗದಾಗೆ ನೋಡ್ಕೊಳ್ಳಿಕ್ಕೆ ಅವರು ಮಾಡಿದ ಪ್ರಯತ್ನ ಅಂತೂ ಹೌದು. ಎರಡನೆಯದು, ಗಾಂಧಿ ಮಾಡಿದ ಪ್ರಯತ್ನ ಸಿಮ್ಲಾ ಸಭೆಯಲ್ಲಿ ಅವರು ಆ ಪ್ರಯತ್ನವನ್ನು ಮಾಡ್ತಾರೆ. ಸಿಮ್ಲಾ ಸಭೆಯಲ್ಲಿ ನಾನಾ ರೀತಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಜಿನ್ನಾ ಒಪ್ಪುವುದಿಲ್ಲ. ಯಾಕೆ ಜಿನ್ನಾ ಒಪ್ಪುವುದಿಲ್ಲ ಅಂತ ಹೇಳಿದ್ರೆ, ಸಿಮ್ಲಾ ಸಭೆಗಿಂತ ಹಿಂದಿನ ದಿವಸ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಜಿನ್ನಾನ ಹತ್ರ ಹೋಗಿ, ಗಾಂಧಿ ಯಾವುದೇ ಪ್ರಸ್ತಾವನೆ ಮಾಡಿದ್ರು ನೀವು ಅದನ್ನು ಒಪ್ಪಬೇಡಿ, ನೀವು ಒಪ್ಪಬೇಡಿ, ಉಳಿದದ್ದೆಲ್ಲ ನಾವು ಮಾಡ್ಕೊಡ್ತೇವೆ, ನೀವು ಚಿಂತೆ ಮಾಡಬೇಡಿ, ಪಾಕಿಸ್ತಾನ ಮಾಡಿಕೊಡು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಜಿನ್ನಾ ಒಪ್ಪುವುದಿಲ್ಲ. ಎರಡನೇ ಪ್ರಯತ್ನ. ಮೂರನೆಯ ಪ್ರಯತ್ನ, ಕ್ಯಾಬಿನೆಟ್ ನಿಯೋಗ ಬರ್ತದೆ. ಕ್ಯಾಬಿನೆಟ್ ನಿಯೋಗ ಬಂದಾಗ ಗಾಂಧಿ ಕ್ಯಾಬಿನೆಟ್ ನಿಯೋಗಕ್ಕೆ ಹೋಗುವುದಿಲ್ಲ. ಗಾಂಧಿಯ ಜೊತೆಯಲ್ಲಿ ಚರ್ಚೆ ಮಾಡಿಕೊಂಡು ಗಾಂಧಿ ಹೇಳಿದ್ದನ್ನೇ ಹೇಳಲಿಕ್ಕೆ ಅಂತೇಳಿ ಜವಾಹರ್ಲಾಲ್ ನೆಹರು ಅವರು ಹೋಗ್ತಾರೆ. ಜವಾಹರ್ಲಾಲ್ ನೆಹರು ಅವರು ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ದೇಶ ವಿಭಜನೆಯನ್ನು ಒಪ್ಪುವುದಿಲ್ಲ ಅಂತಲೇ ಹೇಳ್ತಾರೆ. ಇದು ಮೂರನೆಯ ಪ್ರಯತ್ನ. ಇನ್ನು ನಾಲ್ಕನೆಯ ಮತ್ತು ಅಂತಿಮ ಪ್ರಯತ್ನವನ್ನು ಗಾಂಧಿ ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ದೇಶ ವಿಭಜನೆಯನ್ನು ಮಾಡುವುದೇ ಅಂತೇಳಿ ಹೇಳೋ ಪ್ರಶ್ನೆ ಬಂದಾಗ ಯಾರೂ ಕೂಡ ಜಿನ್ನಾ ಅವರ ಜೊತೆಯಲ್ಲಿ ಮಾತನಾಡಲಿಕ್ಕೆ ತಯಾರಿಲ್ಲ. ಆದರೆ ಆವಾಗ ಗಾಂಧಿಗೆ ಜ್ವರ ಅವರು ಯಾವಾಗಲೂ ನಿಸರ್ಗ ಚಿಕಿತ್ಸೆ ಮಾಡೋದು, ಮಣ್ಣಿನ ಚಿಕಿತ್ಸೆಯನ್ನು ಮಾಡಿಕೊಂಡಿರ್ತಾರೆ ಅವರು. ಆ ಜ್ವರದಲ್ಲಿ ದೊಣ್ಣೆ ಊರಿಕೊಂಡು ಅವರು ಜಿನ್ನಾನ ಮನೆಗೆ ಹೋಗ್ತಾರೆ. ನಾನಂತೂ ಮಾತಾಡ್ತೇನೆ, ಜಿನ್ನಾನ ಮನೆಗೆ ಹೋಗಿ ಮಾತಾಡಬೇಕು. ಅದು ಆ ಸನ್ನಿವೇಶ ಬಹಳ ಅದ್ಭುತ ಇದೆ. ಅದು ಗಾಂಧಿ ಅವರ ಈ ಬೋಳು ಮೈಯಲ್ಲಿ ಹೋಗಿ ಅವರಲ್ಲಿ ಒಳಗೋಗಿ ಜಿನ್ನಾನ ಮನೆಯೊಳಗೆ ಕೂತಾಗ ಅವರ ಮೈಯಿಂದ ಮಣ್ಣಿನ ಹುಡಿ ಎಲ್ಲ ಕೆಳಗೆ ಬೀಳ್ತಾ ಇರ್ತದೆ. ಯಾಕೆಂದ್ರೆ ಮಣ್ಣಿನ ಚಿಕಿತ್ಸೆ ಮಾಡಿದ್ದು ಜ್ವರಕ್ಕೆ, ಆಯ್ತಾ. ಜಿನ್ನಾ ಎದುರಿಗೆ ಕೂತಿರ್ತಾರೆ. ಜಿನ್ನನಿಗೆ ಸಿಟ್ಟು ಬರುವುದು ಮಣ್ಣಿನ ಹುಡಿ ಬೀಳುವಾಗ.
ಪರ್ಷಿಯಾದಿಂದ ತಂದ ವೆಲ್ವೆಟ್ ಕ್ಲೋತಿನ ಮೇಲೆ ಇವರ ಮಣ್ಣಿನ ಹುಡಿ ಬೀಳ್ತಾ ಉಂಟು ಅಂತ ಕೈಯೆಲ್ಲ ಮುಷ್ಟಿ ಹಿಡಿತಾ ಇರ್ತಾರೆ ಅವರೀಗ ಜಿನ್ನ ಗಾಂಧಿಯ ಮೇಲೆ ಸಿಟ್ಟಲ್ಲಿ. ಗಾಂಧಿ ಅದನ್ನು ಕ್ಯಾರೆ ಮಾಡೋದಿಲ್ಲ, ಕ್ಯಾರೆ ಮಾಡದೆ ಮಾತಾಡ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ದೇಶ ವಿಭಜನೆ ಬೇಡ ಅಂತ ನಾನು ಹೇಳೋದು ಜಿನ್ನ, ಅಷ್ಟಾಗಿಯೂ ದೇಶ ವಿಭಜನೆ ಆಗಲೇಬೇಕು ಅಂತ ನಿಮಗೆ ಬೇಡಿಕೆ ಇದ್ದರೆ ಮೊದಲು ಬ್ರಿಟಿಷರು ಹೋಗಲಿ, ಬ್ರಿಟಿಷರು ಹೋದ ಮೇಲೆ ನಾವು ಕೂತ್ಕೊಂಡು ಮಾತಾಡುವ. ಎಷ್ಟು ಮಾತ್ರಕ್ಕೂ ನಮಗೆ ಒಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದರೆ ತಂದೆಯ ಆಸ್ತಿಯನ್ನು ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಂಡ ಹಾಗೆ ನಾವು ಪಾಲು ಮಾಡಿಕೊಳ್ಳುವ ಅಂತ ಹೇಳ್ತಾರೆ. ಆಯ್ತಾ? ಇಡೀ ಜೀವನ ಪೂರ್ತಿ ಗಾಂಧಿಗೆ ಎದುರಾಳಿಯಾಗಿ ಬಂದಿದ್ದಂಥ ಮೊಹಮ್ಮದ್ ಅಲಿ ಜಿನ್ನನನ್ನು ತನ್ನ ಸಹೋದರ ಅಂತ ಭಾವಿಸ್ಲಿಕ್ಕೆ ಗಾಂಧಿ ತಯಾರಿರ್ತಾರೆ. ಅಣ್ಣ ತಮ್ಮಂದಿರ ಹಾಗೆ ನಾವು ಅದನ್ನು ವಿಂಗಡಣೆ ಮಾಡಿಕೊಳ್ಳುವ. ಆದ್ರೆ ಅದಕ್ಕೂ ಕೂಡ ಜಿನ್ನ ಒಪ್ಪುವುದಿಲ್ಲ, ಯಾವ ಕಾರಣಕ್ಕೂ ಆಗುದಿಲ್ಲ. ಬ್ರಿಟಿಷರು ಹೋದ್ರೆ ಮತ್ತೆ ನಿಮ್ಮನ್ನು ಎದುರಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಆದ ಕಾರಣ ಈಗಲೇ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹಿಡನ್ ರೀಸನ್ ಬೇರೆ ಇದೆ. ಅಲ್ಲಿ ಇನ್ನೂ ಒಂದು ಅಂಶವನ್ನು ಹೇಳ್ಬೇಕು. ಈ ದೇಶ ವಿಭಜನೆಗೆ ಫೈನಲಿ ಒಪ್ಪಿಕೊಂಡದ್ದು ಯಾರು?